ಮನುಷ್ಯನ ಜೀವನಕ್ಕೆ ಅನ್ನ ನೀರು ಎಷ್ಟು ಮುಖ್ಯನೋ ಓಡಾಡೋಕೆ ರಸ್ತೆಗಳು ಅಷ್ಟೇ ಮುಖ್ಯ. ಪ್ರತಿಯೊಬ್ಬರಿಗೂ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವುದು ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ. ಈ ರಸ್ತೆಯಲ್ಲಿ ತುಂಬು ಗರ್ಭಿಣಿಯರು ಸಂಚರಿಸಿದ್ರೆ ಹೆರಿಗೆ ರಸ್ತೆಯಲ್ಲೇ ಆಗೋ ಸಾಧ್ಯತೆಯೇ ಹೆಚ್ಚು. ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ರಸ್ತೆಗಳ ತುಂಬೆಲ್ಲ ಗುಂಡಿಗಳು, ಕ್ಷಣಕ್ಕೊಂದರಂತೆ ಬರೋ ಟಿಪ್ಪರ್ಗಳು, ಬೃಹತ್ ಕಾಂಕ್ರೀಟ್ ವಾಹನಗಳು, ಕಣ್ಣಿಗೆ ರಾಚೋ ಧೂಳು, ಸಿಮೆಂಟ್ ಕಣಗಳು ಇಷ್ಟೆಲ್ಲಾ ಕಂಡು ಬಂದಿದ್ದು ಕಾಡುಗೋಡಿಯಿಂದ ಹೊಸಕೋಟೆಗೆ ಸಂಪರ್ಕ ಕಲ್ಪಿಸೋ ರಸ್ತೆಯಲ್ಲಿ. ಡಾಂಬರು ಕಂಡು ವರ್ಷಗಳೇ ಉರುಳಿವೆ. ಗುಂಡಿಗಳಿಂದ ರಸ್ತೆಯೇ ಕಾಣುವುದಿಲ್ಲ. ಪ್ರತಿನಿತ್ಯ ಧೂಳಿನಿಂದ ವಾಹನ ಸವಾರರು ಪರಿತಪಿಸುತ್ತಿದ್ದಾರೆ. ಈ ರಸ್ತೆ ಸಂಪೂರ್ಣ ಹಾಳಾಗೋಕೆ ಕಾಂಕ್ರೀಟ್ ಮಿಕ್ಸಿಂಗ್ ಕಂಪನಿಗಳೇ ನೇರ ಹೊಣೆ. ದಿನನಿತ್ಯ ಸಾವಿರಾರು ಕಾಂಕ್ರೀಟ್ ವಾಹನಗಳು ಸಂಚರಿಸುತ್ತವೆ. ಅಲ್ಲದೆ ಟಿಪ್ಪರ್ ಲಾರಿಗಳು ಇದೇ ಮಾರ್ಗವಾಗಿ ಸಂಚರಿಸುತ್ತವೆ. ದ್ವಿಚಕ್ರ ಕಾರುಗಳು ಸವಾರರು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ವೃದ್ಧರು, ಗರ್ಭಿಣಿಯರು ಈ ರಸ್ತೆಯಲ್ಲಿ ಸಂಚರಿಸೋಕೆ ಸಾಧ್ಯನೇ ಇಲ್ಲ. ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಘಾತ, ಪ್ರಾಣಕ್ಕೆ ಸಂಚಕಾರ ಗ್ಯಾರಂಟಿ. ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಗಂಭೀರ ಚಿಂತನೆ ನಡೆಸಿ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆಮೇಲೆ ಇಲ್ಲೊಂದು ರಸ್ತೆ, ಈ ಹೊಸಕೋಟೆ ಸಂಪರ್ಕ ಕಲಿಸುವ ರಸ್ತೆ, ಭಾರಿ ವಾಹನಗಳು ಓಡಾಡಿ, ಎಲ್ಲ ಕಂಪ್ನಿಗಳ ಭಾರಿ ವಾಹನಗಳು ಓಡಾಡಿ ರಸ್ತೆನ ಕಿತ್ತೋಗಿದೆ. ತುಂಬ ಹಾಳಾಗಿದೆ. ಏನೋ ಒಂದೂವರೆ ಅಡಿ ಆ ರೀತಿ ಹಾಳಾಗಿದೆ. ನಾವು ವಾಹನ ಓಡಾಡೋಕ್ಕೆ ಕಷ್ಟ. ಪಾಪ ಗರ್ಭಿಣಿ ಹೆಂಗಸರು ಆಟೋದಲ್ಲಿ ಓಡಾಡೋದಕ್ಕೂ ಕಷ್ಟಪಡ್ತಾರೆ. ಅದಕ್ಕೆ ರಸ್ತೆ ಕೂಡಲೇ ಸಂಬಂಧಪಟ್ಟವರು ರಸ್ತೆಯನ್ನು ಸರಿಪಡಿಸ್ಬೇಕಾಗಿ ನಾವು ಸಾರ್ವಜನಿಕರ ಕಡೆಯಿಂದ ನಿಮ್ಮ ಟಿ ವಿ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸುಮಾರು ಲಾಸ್ ಆಗಿದೆ. ಆಟೋಗಳಂತೂ ಓಡಾಡೋಕ್ಕಾಗಲ್ಲ. 3 ಚಕ್ರ ಈಗ ಯಂಗ್ಸ್ರು ಅದೆಲ್ಲ ಆಟೋದಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಆಟೋನೇ ನಂಬ್ಕೊಳ್ತಾರೆ. ಕಾರಲ್ಲಿ ಇರೋರು ಪರವಾಗಿ ನಿಧಾನ ಹೋಗುತ್ತೆ. ಆಟೋಲ್ಲಿ ಒಂದು ವೀಲ್ ಈ ಕಡೆ ಆದರೆ ಒಂದು ವೀಲ್ ಈ ಕಡೆ ಆಗುತ್ತೆ. ತುಂಬ ಮಹಿಳೆಯರಿಗೂ ಯಾರನ್ನ ಗರ್ಭಿಣಿಯರು ಅದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ತುಂಬ ತೊಂದರೆ ಆಗಿದೆ. ರಸ್ತೆ ಕೂಡಲೇ ಸಂಬಂಧಪಟ್ಟವರು ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ರಸ್ತೆ ಇಲ್ಲ, ನೀರಿಲ್ಲ ಅಂತ ಹೋರಾಡ್ತಾನೆ ಇದ್ದೀವಿ. ಸಮಸ್ಯೆಗಳು ಪರಿಹಾರವಾಗೋಕೆ ಇನ್ನೆಷ್ಟು ವರ್ಷಗಳು ಕಳಿಬೇಕೋ ಆ ದೇವರಿಗೆ ಗೊತ್ತು. ಕ್ಯಾಮರಾಮ್ಯಾನ್ ವಿಶ್ವನಾಥ್ ಜೊತೆ ರವಿ ಎನ್, PTV ನ್ಯೂಸ್ ಕನ್ನಡ.